ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಕಾಮಸಂದ್ರ ಗ್ರಾಮದಲ್ಲಿರುವ ರಾಯಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಾ ಪುರಸ್ಕಾರ ವಿತರಿಸಿ ನಂತರ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಏಸು ಪ್ರಭು ಕುರಿತು ಪ್ರವಚನ ನೀಡಲಾಯಿತು. ಹಾಗೆಯೇ ಗಣ್ಯರನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೋರಾಟಗಾರ ಸಿಆರ್ ಲಕ್ಷ್ಮಣ್ ರವರು, ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಪಿಜೆ ಥಾಮಸ್, ಉಪಾಧ್ಯಕ್ಷರಾದ ಪ್ರಕಾಶ್ ಸೈಮನ್, ಸ್ಟೆಫನ್ ಜ್ಞಾನವೇಲ್, ಶಾಂತಕುಮಾರ್, ಗೋಪಸಂದ್ರ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಪಳನಿ ಎ ಪೀಟರ್, ಜಂಟಿ ಕಾರ್ಯದರ್ಶಿ ಜೀವಾನಂದಂ, ಗಂಗಾಧರ್ ಕಜಂಜಿ, ಸಿಕೆ ಸನ್ನಿ, ಜಂಟಿ ಕಜಂಜಿ ಪಿ ಸೆಲ್ವಂ, ಸದಸ್ಯರಾದ ಕೆಎಂ ಸೆಲ್ವಂ, ಅಗಸ್ಟಿನ್, ರಾಜಕುಮಾರಿ, ಪ್ರಭುಕುಮಾರ್, ಪ್ರಮೋದ್, ಥಾಮಸ್ ಚಾಂಡಿ ಮತ್ತು ವಿದ್ಯಾರ್ಥಿಗಳು, ಸ್ಥಳೀಯ ಮುಖಂಡರು ಹಾಜರಿದ್ದರು. ಭಾಗವಹಿಸುವ ಹಾಗೆಯೂ ಮತ್ತು ಈಗಾಗಲೇ ಲಿಸ್ಟನ್ನು ಕೊಟ್ಟಿರುವಂತಹ ವಿದ್ಯಾರ್ಥಿಗಳನ್ನು ಅವರನ್ನ ಸನ್ಮಾನಿಸುವ ಈ ಒಂದು ಕೂಟವನ್ನು ಸೇವಕರ ಮುಂದೆ, ಸೇವಕ ಕುಟುಂಬದ ಮುಂದೆ, ಸಭೆಗಳ ಮುಂದೆ ಮತ್ತು ಅನೇಕ ಅಧಿಕಾರಿಗಳ ಮುಂದೆ ಈ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಏರ್ಪಡಿಸುವ ಈ ಕೂಟ ದೇವರಿಗೆ ವಾಗ್ದಾನ ಮಾಡಿದ ಕೃಪಾಪೂರ್ಣನಾದ ದೇವರೇ, ನೀನು ಒಂದು ಈ ಒಳ್ಳೆಯ ಸಮಯವನ್ನು ನಮ್ಮೆಲ್ಲರ ಜೀವಿತಕ್ಕೆ ನೀನು ಅನುಗ್ರಹ ಮಾಡಿರೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಸಹೋದರರು. ಒಂದಾಗಿರೋದು ಎಷ್ಟೋ ರಮ್ಯ, ಅಲ್ಲಿ ಜೀವ ಆಶೀರ್ವಾದ ಎಂದು ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ. ನಿನ್ನ ಜೀವ ಆಶೀರ್ವಾದ ನಮ್ಮೊಳಗೆ ಪ್ರಸರಿಸಿರೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಓ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಕರ್ತನಾದ ದೇವರು ಒಬ್ಬರೊಬ್ಬರು ಸೇವಕರ ಮುಖವನ್ನು ನೋಡಿ ಸಂತೋಷ ನಿನ್ನ ಮಹೋಪಕಾರಗಳಿಗಾಗಿ ಸ್ತೋತ್ರ. ತಂದೆಯಾದ ದೇವರೇ, ನೀನು ಕೃಪಾವಂತನು ಸತ್ಯವಂತನು ಆಗಿರುವುದನ್ನು ನಮ್ಮ ಕೈ ಬಿಡಲಿಲ್ಲ, ತೊರೆಯುವುದಿಲ್ಲ. ಕಷ್ಟ ನಷ್ಟಗಳನ್ನು ದೂರ ಮಾಡಿ, ಆಪತ್ತುಗಳನ್ನು ದೂರ ಮಾಡಿ, ಅಪಾಯ ಗಂಡಾಂತರಗಳಿಂದ ದೂರ ಮಾಡಿ, ಎಲ್ಲ ಹಾನಿಗಳನ್ನು ದೂರ ಮಾಡಿ ನಮ್ಮನ್ನು ಸುರಕ್ಷಿತರನ್ನಾಗಿ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಎಲ್ಲ ನಿನ್ನ ಒಳ್ಳೆಯ ದಾನಗಳಿಗಾಗಿ ನಿನಗೆ ಸ್ತೋತ್ರ. ಕೊಟ್ಟಿರುವಂತಹ ಸಭೆಗಳಿಗಾಗಿ ನಿನಗೆ ಸ್ತೋತ್ರ, ಸಭೆ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ, ಸಭೆಯಲ್ಲಿ ಕೊಟ್ಟಿರುವಂತ ಎಲ್ಲ ಜ್ಞಾನ ತಿಳುವಳಿಕೆ ವಿವೇಕವಾಗಿ ನಿನಗೆ ಸ್ತೋತ್ರ. ಎಲ್ಲ ஒன்றிலிருந்து 8 வரைக்கும் வாசிக்க கேட்போம். என் மகனே, என் போதகத்தை மறவாதே, உன் இருதயம் என் கட்டளைகளை காக்க கடவது. அவைகள் உனக்கு நீடித்த நாட்களையும் தீர்க்க ஆயுசையும் சமாதானத்தையும் பெருக பண்ணும். கிருபையும் சத்தியமும் உன்னை விட்டு விலகாதிருப்பதாக. நீ அவைகளை உன் கழுத்திலே பூண்டு அவைகளை உன் இருதயமாகிய பலகையில் எழுதிக்கொள். அதனால் தேவனுடைய பார்வையிலும்
மனுஷருடைய பார்வையிலும் தயையும் நற்கீர்த்தியும் பெறுவாய். உன் சுய புத்தியின் மேல் சாயாமல் உன் முழு இருதயத்தோடும் கர்த்தரில் நம்பிக்கையாயிருந்து உன் வழிகளெல்லாம் அவரை நினைத்துக்கொள். அப்பொழுது அவர் உன் பாதைகளை செவ்வைப்படுத்துவார். நீ உன்னை ஞானி என்று எண்ணாதே, கர்த்தருக்கு பயந்து தீமையை விட்டு விலகு. ಅದು ಉನ್ ನಾಭಿಕ್ಕೆ ಆರೋಗ್ಯಮಂ. 1ನೇ ವಚನದಿಂದ 8ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ಇನ್ನ ಪರಾಕ್ರಮಶಾಲಿಯಾದ ಕಾರ್ಯವನ್ನ ನೀನು ಶೀಘ್ರದಲ್ಲಿ ಮಾಡುವ ದೇವರಾಗಿದೆಯ. ಈ ದೇಶದ ಎಲ್ಲ ಕರ್ತನೆ ಪ್ರಧಾನಿಗಾಗಿಯೂ ಒಬ್ಬ ಕರ್ತನೆ ಎಲ್ಲ ಸಂಸತ್ತಿನ ಇರುವಂತಹ ಎಲ್ಲ MP MLAಗಳಾಗಿ ಚೀಫ್ ಮಿನಿಸ್ಟರ್ಗಳಿಗಾಗಿಯೂ ಎಲ್ಲ ಸಂಸದರಿಗಾಗಿ ಶಾಸಕರಿಗಾಗಿಯೂ ಯೇಸುವಿನ ರಕ್ತ ಅವರ ಮೇಲೆ ಹಾಕುತ್ತೇವೆ. ಯೇಸುವಿನ ರಕ್ತ ಅವರ ಮೇಲೆ ಹಾಕುತ್ತೇವೆ. ಯೇಸುವಿನ ಮಹಿಮೆ ಅವರ ಮೇಲೆ ಇಳಿದು ಬರಲಿ. ಈಗಲೇ ಸ್ಪರ್ಶಿಸುವುದೇ ಬರಲಿ. ನಿನ್ನಿಂದ ಆಗದೇ ಇರುವುದು ಯಾವುದೂ ಇಲ್ಲ. ನಿನ್ನಿಂದ ಅಸಾಧ್ಯ ಎಲ್ಲವೂ ಸಾಧ್ಯವಾಗಿದೆ. ನೀನು ಯೆಹೋವನ ದೇವರು, ನಿನಗೆ ಎಲ್ಲವೂ ಆಗುತ್ತದೆ. ಎಲ್ಲರನ್ನು ನೀನು ರಕ್ಷಿಸಿ ಅದ್ಭುತವಾದ ರೀತಿಯಲ್ಲಿ ಮನಸ್ಸಾಂತರ ಪಡುವ ಹಾಗೆ ನಿನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ ಈ ದೇಶದಲ್ಲಿರುವ ಎಲ್ಲ ವಿಧವಾದ ಕೊರೋನಾ ವ್ಯಾಧಿಯಿಂದ ನರಳುವ ಜನರನ್ನು ಬಿಡುಗಡೆ ಮಾಡು. ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವ 8 ವರ್ಷಗಳು ಸತತವಾಗಿ ದಾಟಿ ಬಂದಿರುವ ಅನೇಕ ಕಾರ್ಯಗಳು, ಪಟ್ಟಣದಲ್ಲಿ ಮಾಡ್ಕೊಂಡು ಬಂದಿರುವ ಕಾರ್ಯಗಳಿಗೆ ದೇವರಿಗೆ ನಮನವನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲ, ಇದಕ್ಕೆ ಅಧ್ಯಕ್ಷರಾಗಿರುವ ಪ್ರೆಸಿಡೆಂಟ್ ಆಗಿರುವ ಪಾಸ್ಟರ್ ಥಾಮಸ್ ಅವರಿಗೂ ಮಾತ್ರವಲ್ಲ, ಪಾಸ್ಟರ್ ಪ್ರಕಾಶ್ ಶ್ರೀಮನ್ ಅವರಿಗೂ, ಪಾಸ್ಟರ್ ಸ್ಟೀಫನ್, ಅನೇಕ ದೇವ ಸೇವಕರಿಗೂ ನಮ್ಮ ಮನಸ್ಸು ಅಂತರಾಳದಿಂದ ಹೃದಯದಿಂದ ನಾನು ಕೃತಜ್ಞತೆ ಸಲ್ಲಿಸಿಕೊಳ್ತೇನೆ. ಈ ಸಮಯದಲ್ಲಿ ನಾವು ನೋಡುವಾಗ ಈ ವೆಲ್ಫೇರ್ ಅಸೋಸಿಯೇಷನ್ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇರುವ ಕಾರ್ಯಗಳನ್ನು ನೋಡ್ತೇವೆ. ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳಿದ ಪ್ರಕಾರ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಕಗೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಳ್ಳುವರಾಗಿ ಹೃದಯವಾಗಿ ದೃಢವಾಗಿರಬೇಕೆಂಬ ಕುತೂಹಲ ನನಗುಂಟು. ಇವತ್ತು ಅನೇಕ ಶೀಲ್ಗಳಲ್ಲಿ ಕಾದಿದೆ, ಮೊಮೆಂಟ್ಗಳು ಕಾದಿದೆ, ಸನ್ಮಾನಿಸ್ಕೋಸ್ಕರ ಕಾಡ್ತಾರೆ. ಆ ಮಕ್ಕಳು ತಂದೆ ತಾಯಿ ಕೂಡ ಬಂದಿದ್ದೀರ. ಒಂದು ಕಾರ್ಯಗಳು ಮಾತ್ರ ನಾವು ತಿಳ್ಕೊಳ್ಬೇಕಾಗಿದೆ. ಜ್ಞಾನವು ದೇವರಿಂದ ಬರುವ ಕಾರ್ಯಗಳು. ಕರ್ತನಿಗೆ ಭಯಪಡುವುದೇ ಜ್ಞಾನದ ಆರಂಭ. ನನ್ನ ಪ್ರಸಂಗ ಸ್ಟಾರ್ಟ್ ಮಾಡಿದ್ರೆ ಸುಮ್ಮನೆ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ ಹೇಳ್ಬಿಟ್ಟು ನಂತರ ನಾನು ಪ್ರಸಂಗ ಹೋಗಿ ಇಷ್ಟಪಡ್ತೇನೆ. ದೇವರ ಸನಿಹದಲ್ಲಿ ನಾವು ರೀಸೆಂಟಾಗಿ ನೋಡೋದು ಈ RCB ಇದರೊಳಗೆ ಕಪ್ಪು ಜಯಿಸಿದ್ರಿಂದ ಅನೇಕ ಜನ ಹೋದರು, 11 ಜನ ಸಾವನ್ನಪ್ಪಿದ್ರು. ಅದರೊಳಗೆ ಒಬ್ಬರು ಕೆಲಸ ಮಾಡ್ತಾ ಇದ್ದಂತೆ, ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರ ಫ್ರೆಂಡ್ ಕರೆದಂತೆ, ನಾವೆಲ್ಲಿ ಹೋಗ್ತಾ ಇದ್ದೀವಿ, ಸ್ಟೇಡಿಯಂ ಬಂದ್ಬಿಡು. ನಾನು ಕೆಲಸ ಮಾಡ್ತಾ ಇದ್ದೀನಿ ಎಂದು ಬಿಡಲಿಲ್ಲ, ಜಸ್ಟ್ ಹಾಫ್ ಅನ್ ಅವರ್ ಬಂದ್ಬಿಟ್ಟು ಹೋಗು. ಹಾಫ್ ಅನ್ ಅವರ್ ಇತ್ತಂತ ಹೋಗಿ ಅಲ್ಲಿ ಹೋಗಿದ ತಕ್ಷಣ ಕಡೆಯಲ್ಲಿ ಆಗ್ತಾ ಆಕೆ ಮರಣ ಆಗಿ
ಬಂದಿದ್ದಾಳೆ. ಚಿಕ್ಕ ಚಿಕ್ಕ ಹುಡುಗರು, ಯೌವನಸ್ಥರು ಇವತ್ತು ಓದಿ ಒಳ್ಳೆ ಪ್ರಜೆಗಳಾಗಿ ಬರಬೇಕಾದವರು ಇವತ್ತು ಮರಣ ಅಂತ್ಯದಲ್ಲಿ ಕಾಣಲ್ಪಟ್ಟರು, ಮರಣವನ್ನು ಸಂಭವಿಸಿದ್ದಾರೆ. ಇವತ್ತು ನೋಡಬೇಕು ಅಂತಂದರೆ ದೇವರ ಸನಿಹದಲ್ಲಿ ನಾನು ಈ ಥರ ಒಂದು ಓದ್ದೆ, ಇದಕ್ಕೆ ಸಮಂಜಸ ಅಲ್ಲ ಇದ್ದು ನಾನು ಹೇಳ್ತೇನೆ. ನನ್ನ ಚರ್ಚ್ ಮೆಂಬರ್ ಬರುವಾಗ ಅವ್ರಿಗೆ ಹೇಳ್ತಾ ಇದ್ದೆ, ರೋಡ್ನಲ್ಲಿ ಹೋಗುವಾಗ ಎಚ್ಚರಿಕೆಯಾಗಿರಿ, ಯಮ ಕಾದಿರ್ತಾನೆ, ಮನೆಯವರು ಅಮ್ಮ ಕಾದಿರ್ತಾರೆ ಅಂತ. ನಾವು ಹೋಗುವಾಗ ಬಹಳ ಹುಷಾರಾಗಿರ್ಬೇಕು ನಮ್ಮ ಜರ್ನಿನಲ್ಲಿ. ಕಾರಣ ಇವತ್ತು ದೇವರ ಸನಿಹದಲ್ಲಿ ತಂದೆ ತಾಯಿ ಕಷ್ಟಪಟ್ಟು ವಿದ್ಯೆ ಕೊಡ್ತಾರೆ, ತುಂಬ ಕಷ್ಟಪಟ್ಟು ವಿದ್ಯೆ ಕೊಟ್ಟು ಅವರು ಕಾಣಲ್ಪಡುವಾಗ ಅದರೊಳಗೆ ಕಾಣಲ್ಪಡುವ ಒಂದೇ ಒಂದು ಧ್ಯೇಯ, ಬರೀ ಶೀಲ್ಗೋಸ್ಕರ ಮಾತ್ರವಲ್ಲ, ನಾವು ಉತ್ತಮ ಪ್ರಜೆಗಳಾಗಿ ದೇವರು ಏನೋ ಒಂದು ನಮ್ಮ ಜೀವಿತದಲ್ಲಿ ದೊಡ್ಡ ಉದ್ದೇಶ ಇಟ್ಟಿದ್ದಾರೆ ಅಂತ ತಿಳ್ಕೋಬೇಕಾಗಿದೆ. ಆದ್ದರಿಂದ ತಂದೆ ತಾಯಿ ಪ್ರಾರ್ಥಿಸಬೇಕಾದ ಅವಶ್ಯಕತೆ. ಒಂದು ಚಿಕ್ಕ ಸಂಭವ ಹೇಳಿ ನಾನು ಪ್ರಾರ್ಥನೆ ಹೋಗ್ತೀನಿ, ಸಂದೇಶ ಕೊಡ್ತೀನಿ. ಅನೇಕ ವರ್ಷಗಳ ಹಿಂದೆ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ದೆ, PG ವರ್ಗೀಸ್ ಅಂತ SK ಫ್ರಾನ್ಸಿಸ್ ಒಡೆಯರ್ ಅವರ ಒಂದು ಮೀಟಿಂಗ್. ಅಲ್ಲಿ ತೇನಿ ಜಾಗದಲ್ಲಿ ಅಲ್ಲಿ ಅವರು ಹೇಳ್ತಾ ಇದ್ರು, ಅನೇಕ ವರ್ಷಗಳ ಹಿಂದೆ ಅವರ ಒಂದು ಸಂಭವ ಹೇಳಿದರು. ಮೊದಲನೇದಾಗಿ ಅವರು ಹಿಮಾಚಲ್ ಪ್ರದೇಶಕ್ಕೆ ಬರುತ್ತೆ ಮಿಷನರಿಯಾಗಿ. ಹೋಗುವಾಗ ಅವರು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಕ್ಕೆ ಹೋಗಿದ್ದಾರೆ. ಸ್ಕೂಲಿಗೆ ಸೇರಿಸುವಾಗ ಅವ್ರು ಹೇಳಿದ್ರಂತೆ, ಈ ಭಾಷೆ ಅವ್ರಿಗೆ ಗೊತ್ತಾಗಲ್ಲ, ಇಂಗ್ಲೀಷ್ನಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ, ಸೇರಿಸ್ಕೊಡಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ, ಕಡೆಯಲ್ಲಿ ಸೇರಿಸ್ಕೊಂಡ್ರಂತೆ. 1 ವರ್ಷ ಆಯಿತು. ಆಗ್ತಾ ಇರುವಾಗ ಆ ಮಗನ ಕೇಳಿದ್ರಂತೆ, ಟೀಚರ್ ಕೇಳಿದ್ರಂತೆ, ಬೇರೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಕೊಡು, ಈ ಸ್ಕೂಲಲ್ಲಿ ಬೇಡ, ಇವನಿಗೆ ಓದತ್ತಾ ಇಲ್ಲ, ಚೆನ್ನಾಗಿ ಓದ್ತಾ ಇಲ್ಲ, ಎಲ್ಲದರಲ್ಲೂ ಒಂಥರ ಡಲ್ ಆಗಿದ್ದಾರೆ ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ, ಇಲ್ಲಮ್ಮ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ಉತ್ತರ ಕೊಡ್ತಾರೆ. ಕಡೆಯಲ್ಲಿ ಏನು ಮಾಡೋದಂತೆ, ಮಿಡ್ ನಾವು 0-0 ಕಡೆಯಲ್ಲಿ ಫೈನಲ್ ಬಂದಾಗ ಇವರು ಒಂದೊಂದು ದಿವಸನ ಎದ್ದು ಮಗನ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಯಾಕೊಬ್ಬ 1:5 ಪ್ರಕಾರವಾಗಿ ಜ್ಞಾನವಿಲ್ಲದವನಿಗೆ ಜ್ಞಾನವನ್ನು ಕೇಳುವಾಗ ಪಕ್ಷಪಾತಿ ಇಲ್ಲದ ಕರ್ತನು ಜ್ಞಾನವನ್ನು ದಯಪಾಲಿಸುವಂತ. ಇದನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರುವಾಗ ಕಡೆಯಲ್ಲಿ ಫೈನಲ್ ಇಯರ್ ಬಂದಾಗ ಏನಾಯ್ತಂತೆ, ಟೀಚರ್ ಕರೆದಂತೆ ಮಾಸ್ಕ್ ಹಾಕ್ಕೊಟ್ರಂತೆ, ನಿನ್ನ ಮಗ ನಾನು ಹೇಳಿದೆ ಮೊದಲೇ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸು, ಇದು ಲಾಯ್ಕಿಲ್ಲ ಅಂತ. ಕಡೆಯಲ್ಲಿ ಮಾಸ್ಕ್ ಹಾಕ್ಕೊಟ್ಟಿದ ತಕ್ಷಣ ಎಷ್ಟು ಬಂದಿದೆ ಅಂದರೆ 1 ಬಂದಿದೆ ಮಾರ್ಕ್ಸ್. ಅಲ್ಲಿ ಅನೇಕ ಸೇವಕರುಗಳಿಗೆ ಮತ್ತು ವಿಶ್ವಾಸಿಗಳಿಗೆ ಸಹಾಯ ಮಾಡಿತು. ಅದೇ ಅಲ್ಲ, ಇದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥದ್ದು ಈ 1 ವರ್ಷದಿಂದ ಮಾಡ್ಕೊಂಡು ಬಂದಿರೋದಲ್ಲ, ಸುಮಾರು 4-5 ವರ್ಷಗಳಿಂದ ಅಸೋಸಿಯೇಷನ್ ಹುಟ್ಟಿದಾಗಿಂದ ಸಹ 8 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅಸೋಸಿಯೇಷನ್ ಮುಖಾಂತರವಾಗಿಯೇ ಒಂದು ಆರೋಗ್ಯ ಶಿಬಿರ ಸಹ ಮಾಡಿದ್ವಿ. ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಅಸೋಸಿಯೇಷನ್ ಒಂದು ಕಾರ್ಯ ಜವಾಬ್ದಾರಿ ತೆಗೆದುಕೊಂಡು ಒಂದು ಆರೋಗ್ಯ ಶಿಬಿರ ಸಹ ಏರ್ಪಡಿಸಿದ್ವಿ. ಅದರ ಜೊತೆಗೆ ಎಲ್ಲ ಅನೇಕ ಒಂದು ಕ್ರೈಸ್ತ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 50-60 ವರ್ಷಗಳಿಂದ ಯಾವ ಒಂದು ಅಸೋಸಿಯೇಷನ್ ಸಹ ಇರಲಿಲ್ಲ. ಇಂಡಿವಿಜುವಲಾಗಿ ಅವರವರ ಸೇವೆಗಳು ಮಾಡ್ಕೊಳ್ತಾ ಇದ್ರು, ಅವರವರೇ ಒಂದು ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಸಾರ್ವಜನಿಕವಾಗಿ ಯಾವುದೇ ಒಂದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ 8 ವರ್ಷಗಳ ಹಿಂದೆ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ಹೆಲ್ಪರ್ ಅಸೋಸಿಯೇಷನ್ ಪ್ರಾರಂಭ ಮಾಡಿದ್ವಿ. ಅದು ಪ್ರಾರಂಭ ಮಾಡಿದ್ದು ಅನೇಕ ಒಂದು ಯೋಜನೆ ಸಹ ಮಾಡಿದ್ವಿ. ಯೋಜನೆ ಏನಂದರೆ, ನಮ್ಮ
ನಮ್ಮ ಕ್ರೈಸ್ತರಿಗೆ ದೊಡ್ಡ ಸಮಸ್ಯೆ ಏನಂದರೆ ಸತ್ತೋಗ್ಬಿಟ್ರೆ ಮಣ್ಣು ಮಾಡಲಿಕ್ಕೆ ಜಾಗ ಇಲ್ಲ. ಎಷ್ಟೋ ಜನ ವಿಶ್ವಾಸಿಗಳು ಕ್ರೈಸ್ತ ಧರ್ಮಕ್ಕೆ ಹೋದರೆ ಸತ್ತೋಗ್ಬಿಟ್ರೆ ನಾವು ಮಣ್ಣು ಮಾಡಲಿಕ್ಕೆ ಜಾಗನೇ ಇಲ್ಲ ಅಂತೇಳಿ ಎಷ್ಟೋ ಜನ ಹಿಂತಿರುಗಿ ವಾಪಸ್ ಹೋಗಿರೋರು ಇದ್ದಾರೆ, ನಾವು ಕೇಳಿದ್ದೀವಿ. ಹಾಗಾಗಿ ನಾವು ನಮ್ಮನ್ನು ರಕ್ಷಣೆಗೆ ನಡೆಸಿದಂಥ ಸುವಾರ್ತೆ ಹೇಳಿ ರಕ್ಷಣೆ ನಡೆಸಿದಂಥ ನಮ್ಮ ಪ್ರಕಾಶನ ಪಾಸ್ಟ್ ಇಲ್ಲೇ ಇದ್ದಾರೆ. ಅವರೇ ನಮಗೆ ಮೊಟ್ಟ ಬಾರಿಗೆ ಸುವಾರ್ತೆ ರಕ್ಷಣೆಗೆ ನಡೆಸಿದ್ದು. ನಾನು ಒಂದು 2 ವೀಲರ್ ಮೆಕ್ಯಾನಿಕ್ ಆಗಿದ್ದೆ, ವೆಂಕಟಾಪುರದಲ್ಲೇ ಸಹ ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಮಗೆ ಒಂದು ಕ್ರಿಶ್ಚಿಯನ್, ನಾವು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದೋದು. ಆ ಟೈಮಲ್ಲಿ ನಾವು ಏನು ಮಾಡಬೇಕು ಗೊತ್ತಿಲ್ಲ, ಕ್ರಿಶ್ಚಿಯನ್ ಒಂದು ಆಚಾರ ಪದ್ಧತಿಗಳು ಸಹ ನಮಗೆ ಗೊತ್ತಿರಲಿಲ್ಲ. ಒಂದು ಸರಿ ನಮ್ಮ ಚಿಕ್ಕಪ್ಪ ಅವರು ತೀರು ಹೋಗಿದ್ದ ಸಮಯದಲ್ಲಿ ಅಲ್ಲಿ ಮಣ್ಣು ಮಾಡಲಿಕ್ಕೆ ಹೋದಾಗ, ಕ್ರಿಶ್ಚಿಯನ್ ಪದ್ಧತಿ ಪ್ರಕಾರವಾಗಿ ಮಣ್ಣು ಮಾಡಲಿಕ್ಕೆ ಹೋದಾಗ ಬಿಟ್ಟಿಲ್ಲ ಅವರು ಮೈಸೂರಲ್ಲಿ. ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ, ಏನಾದರೂ ಒಂದು ಮಾಡಬೇಕು, ಕ್ರೈಸ್ತ ಸಮುದಾಯದಾಗ ನಮ್ಮ ತಾಲೂಕಲ್ಲಿ ತುಂಬ ಕಷ್ಟ ಆಗ್ತದೆ ಬರೋದು ನಿಲ್ಲೋದು ಅಂತ ಹೇಳಿ ಆವತ್ತು ನಾನು ತೀರ್ಮಾನ ಮಾಡಿ ನಾನು 2 ವೀಲರ್ ಮೆಕ್ಯಾನಿಕ್ ಕೆಲಸನ ಮಾಡ್ತಿದ್ದನ್ನು ಬಿಟ್ಟು ಈ ದಲಿತ ಚಳವಳಿಗೆ ಬಂದೆ. ನಾನು DSS ದಲಿತ ಚಳವಳಿಗೆ ಬಂದೆ. ಯಾಕಂದರೆ ನಮಗೆ ಕಾನೂನಿನ ಒಂದು ಅರಿವು ಬೇಕು. ಕಾನೂನಿನ ಅರಿವು ಸಂಪೂರ್ಣ ಗೊತ್ತಾಗಿದೆ ಏನಂದರೆ ದಲಿತ ಚಳವಳಿಯಿಂದ. ಆಗ ನಾನು ಬಂದು ದಲಿತ ಚಳವಳಿನಲ್ಲಿ ನಾನು ಕಾರ್ಯ ಮಾಡ್ತಾ ಅದರ ಒಂದು ರೂಪುರೇಷೆಗಳು ತಿಳಿಕೊಡ್ತಾ ಕಾನೂನು ಒಂದು ಅರಿವಾಯಿತು. ಆಗ ನನ್ನ ಸಮಾಜಕ್ಕಾಗಿ, ಯಾಕೆಂದರೆ ನಾನು ಕ್ರೈಸ್ತ ಧರ್ಮವನ್ನು ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದೇನೆ, ಏನಾದರೂ ಮಾಡಿ ನನ್ನ ಸಮಾಜಕ್ಕಾಗಿ ಒಳ್ಳೆಯದು ಮಾಡಬೇಕಂತ. ಈಗ ಪಾಸ್ಟ್ ಪ್ರಸಂಗ ಮಾಡ್ತಾಯಿದ್ರು, ಇಷ್ಟಪಟ್ಟು ಮಾಡೋದು, ಕರೆಯುವಿಕೆಯಿಂದ ಕರೆಯಲ್ಪಟ್ಟು ಮಾಡೋದಂತ. ಇದನ್ನು ನಾನು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ಮಾಡಬೇಕಂತ ಉದ್ದೇಶದಿಂದ ಮಾಡಿ ಸ್ಟಾರ್ಟ್ ಮಾಡಿದ್ದು. ಆಗ 2012ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಏನಾದರೂ ಒಂದು ಮಾಡಬೇಕಂತೇಳಿ DSS ಚಳುವಳಿಯಲ್ಲಿ ಸೇರಿಕೊಂಡು ಅಲ್ಲಿ ಸುಮಾರು ಒಂದು 10-15 ವರ್ಷಗಳಿಂದ ನಾವು ಕೆಲಸ ಮಾಡಿದ್ವಿ. 10-15 ವರ್ಷಗಳನ್ನ ಕೆಲಸ ಮಾಡಿ ಯಾವ ಇಲಾಖೆಗಳಲ್ಲಿ ನಮ್ಮ ಸಮುದಾಯದ ಪರವಾಗಿ ನಾವು ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡು ಆ ಪ್ರಕಾರವಾಗಿ ಕೆಲಸ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮಾಡಿದ ತಕ್ಷಣವೇ ನಾವು ಮೊದಲನೇದು ಕೈ ಇಟ್ಟಿದ್ದೆ ಸ್ಮಶಾನಕ್ಕಾಗಿ. ಏನಾದರೂ ಮಾಡಿ ನಮ್ಮ ತಾಲೂಕಿನಲ್ಲಿ ಕ್ರೈಸ್ತ ಸಮುದಾಯದವರಿಗೆ ಸ್ಮಶಾನ ಮಂಜೂರು ಮಾಡಬೇಕು. ಹಂಗಾಗಿ ನಾವು ಏನಾದರೂ ಒಂದು ಮಾಡಬೇಕು ಅಂತ ಬಂದಾಗ ನಮ್ಮ ಜೊತೆಗೆ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿದವರು DSS ಅವರು. ಅವಾಗ ಏನೇ ಕಾನೂನು ಅರಿವಿದ್ರೂ ಅದು ಅಷ್ಟು ಈಸಿ ಅಲ್ಲ. ಒಂದು ಕ್ರೈಸ್ತರ ಪರವಾಗಿ ಕೆಲಸ ಮಾಡೋದು, ಏನಾದರೂ ಮಾಡಬೇಕಂತೇಳಿ ಅವ್ರ ಜೊತೆಗೆ ನಾನು ಮಾತಾಡಿದಾಗ ಅವರು ಸಹ ಬೆಂಬಲ ಕೊಟ್ಟರು. 2012ರಲ್ಲಿ ಇದು ಪ್ರಾರಂಭ ಆಗಿದ್ದು ಕೂಗೂರಲ್ಲಿ ನಮ್ಮ ಶಾಂತಕುಮಾರ್ ಪಾಸ್ಟರ್ನ ಹೊಡೆದಿದ್ರು ರಾತ್ರಿ 12 ಗಂಟೆಯಲ್ಲಿ. ಆ ಟೈಮಲ್ಲಿ ಒಂದು ಕರ್ನಾಟಕ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ಒಕ್ಕೂಟ ಸ್ಟಾರ್ಟ್ ಮಾಡಿ ಅಲ್ಲಿಂದ ಒಂದು ಚಾಲನೆ ಕೊಟ್ವಿ. ಅದು ಚಾಲನೆ ಆಗಿದ ತಕ್ಷಣ ಅಲ್ಲಿಯೂ ಸಹ ನಮಗೆ ಜಯನೇ ಆಯಿತು. ಸರ್ಕಾರದಿಂದ ಮೊಟ್ಟ ಬಾರಿಗೆ ಏನು ಇತಿಹಾಸದಲ್ಲೇ, ಇಡೀ ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಮೊಟ್ಟ ಬಾರಿಗೆ ಏಟ್ ತಿಂದು ಕಾಸು ತಗೊಂಡ್ರು ಸರ್ಕಾರದಿಂದ ನಮ್ಮ ಶಾಂತಕುಮಾರ್ ಪಾಸ್ಟರ್ ವಿಷಯದಲ್ಲೇ. ಸರ್ಕಾರ DC ಅಕೌಂಟಿನಿಂದ 3 ಲಕ್ಷ ರೂಪಾಯಿ ಕೊಟ್ಟರು. ಆ ಗಿಟಾರು ಮತ್ತು ಏಟ್ ತಿಂದಂಥ ಎಲ್ಲ ವಿಶ್ವಾಸಿಗಳಿಗೂ ಪಾಸ್ಟರ್ಗೂ ಸಹ ಕೊಟ್ಟರು. ಅಲ್ಲಿಂದ ಚಾಲನೆ ಆಗಿದ್ದು. ಏನಾದರೂ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಒಂದು ಸ್ಮಶಾನಕ್ಕಾಗಿ ಅರ್ಜಿ ಹಾಕಿದ್ವಿ. ಎಲ್ಲಿ ಅಂದರೆ BOSನಲ್ಲಿ ಮೊದಲನೇ ಅರ್ಜಿ ಹಾಕಿದ್ವಿ. ಅದು ವಜಾ ಹಾಕಿ ಅದು ಜಾಗ ಇಲ್ಲ ಅಂತ ಹೇಳಿದರು. ಆಮೇಲೆ ನೆಕ್ಸ್ಟ್ ನಮಗೆ ಸರ್ವೆ ನಂಬರ್ 132ರಲ್ಲಿ MLAನಲ್ಲಿ ದೇವರ ಕೃಪೆಯಿಂದ 30 ಗುಂಟೆ ಜಾಗ ಮಂಜೂರಾಯಿತು. ಜಾಗ ಮಂಜೂರು ಮಾಡಿದ ಮೇಲೆ ಅದನ್ನು ರೂಪುರೇಷೆ ತಗೊಬರ್ಬೇಕು. ಹೇಗೆ ತಗೊಬರ್ಬೇಕು ನಮಗೆ ಗೊತ್ತಿಲ್ಲ. ಅದನ್ನು ಹೇಗೆ ಮಾಡಬೇಕು, ಹೇಗೆ ಅದನ್ನು ನಿಭಾಯಿಸಬೇಕು ಅಂತ ಗೊತ್ತಿಲ್ಲ. ಆಗ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಥಾಮಸ್ ಪಾಸ್ಟರ್ ಅವರ ನೇತೃತ್ವದಲ್ಲಿ ಒಂದು ಅಸೋಸಿಯೇಷನ್ನ ಫಾರ್ಮ್ ಮಾಡಿ ಅಲ್ಲಿ ನಾವು ಅದನ್ನು ಹೇಗೆಲ್ಲ ರಕ್ಷಣೆ ಮಾಡಬೇಕು, ಅದನ್ನು ಏನೆಲ್ಲ ಮಾಡಬೇಕು ನನಗೆ ಗೊತ್ತಿಲ್ಲ. ಯಾಕಂದರೆ ಕ್ರಿಶ್ಚಿಯನ್ ಸ್ಮಶಾನಗಳಲ್ಲಿ ಏನೇನೋ ಪದ್ಧತಿಗಳು ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ಟೀಮ್ ಸೇರಿ ಟೋಟಲ್ ನಮ್ಮ ಟೀಮಲ್ಲೇ ಅಸೋಸಿಯೇಷನಲ್ಲಿರುವಂಥ ಎಲ್ಲರೂ ಸೇರಿ ಆ ಒಂದು ಸರ್ವೆ ನಂಬರ್ನಲ್ಲಿ ಕಾಂಪೌಂಡ್ ಹಾಕಿದ್ವಿ. ಕಾಂಪೌಂಡ್ ಹಾಕಿ ಸರ್ವೆಗೆಲ್ಲ ಬಂದ ಮೇಲೆ ಸುಮಾರು ಸೇರಿ ಪ್ರಾಬ್ಲಮ್ ಆಯ್ತದೆ. ಕಾಂಪೌಂಡ್ ಎಲ್ಲ ಹೊಡೆದಾಕಿದ್ರು.
3 ಸರಿ ಕಾಂಪೌಂಡ್ ಹಾಕಿದ್ವಿ, 3 ಸರಿ ಸಹ ಹೊಡೆದಾಕಿದ್ರು. ಮತ್ತೆ ಅದು ಕಂಪ್ಲೇಂಟ್ಗಳಾಯಿತು, FIRಗಳಾಯಿತು. ಆದರೂ ಬಿಟ್ಟು ಕೊಡಿದ್ರೆ ಅಲ್ಲಿಂದ ಬಂದು ಕೆಲಸ ರೂಪುರೇಷೆಗಳು ಮಾಡ್ಕೊಂಡ್ಬಂದ್ವಿ. ಇವತ್ತು ಸಂಪೂರ್ಣವಾಗಿ ದೇವರ ಕೃಪೆಯಿಂದ ನಮಗೆ ಆ ಜಾಗ ಸಿಕ್ಕಿದೆ. ಈಗಾಗಲೇ ಒಂದು 20-25 ಜನ ಅಲ್ಲಿ ಮಣ್ಣು ಸಹ ಮಾಡಿದ್ದಾರೆ. ದೇವರ ನಮ್ಮ ಸ್ತೋತ್ರ ಆಗಲಿ. ಅದೇ ಪ್ರಕಾರವಾಗಿ ದಂಸರ ಸರ್ವೆ ನಂಬರ್ 180ರಲ್ಲಿ ಆಲ್ರೆಡಿ ಸ್ಮಶಾನ ಆಗಿತ್ತು. ಸುಮಾರು 1971ರಿಂದ ಸ್ಮಶಾನ ಎಲ್ಲರೂ ಸೇರಿ ಒಳಗೊಂಡಂತೆ ನಾವು ಸುಮಾರು ಒಂದು 15 ಜಾಗದಲ್ಲಿ ಈಗಾಗಲೇ ಸ್ಮಶಾನಕ್ಕಾಗಿ ನಾವು ಅದನ್ನು ಮಾಡಿದ್ದೀವಿ. ಅದೇ ಎಲ್ಲ ಒಂದು ಮನೆ ಸಹ ನಾನು MLA ಮನೆ ಮುಂದುಗಡೆ ಮನವಿ ಸಹ ಮಾಡಿದ್ದೇನೆ. ನಮಗೊಂದು ಸಮುದಾಯ ಭವನ ಬೇಕು, ನಮ್ಮ ತಾಲೂಕಲ್ಲಿ ಒಂದು ಸಮುದಾಯ ಭವನ ಬೇಕು. ಯಾಕೆಂದರೆ ಇವಾಗ ಎಲ್ಲ ಸಮುದಾಯಗಳು ಜಾತಿವಾರು ನೀವು ಸಮುದಾಯ ಭವನಗಳು ಮಂಜೂರು ಮಾಡಿದ್ದೀರಾ, ಧರ್ಮದ ವಾರು ಸಹ ನೀವೇನು ಮಾಡಿದ್ದೀರಿ ಸಮುದಾಯ ಭವನಗಳು ಮಂಜೂರು ಮಾಡಿದ್ದೀರಾ. ನಮ್ಮ ಕ್ರಿಶ್ಚಿಯನ್ ಸಮುದಾಯಗಳು ಸಹ ನೀವು ಸಮುದಾಯ ಭವನ ನೀವು ಮಾಡಿಕೊಡ್ಬೇಕಂತ ಸಹ ಮನವಿ ಮಾಡಿದ್ದೇವೆ. ನಮ್ಮ ಕೊರೋನಾ ಸಮಯ ಬಂದಿರುವಂಥ ಸಮಯದಲ್ಲಿ ಆಲ್ಮೋಸ್ಟು 100 ಪಾಸ್ಟರ್ಗಳಿಗೆ ಅವರ ಕುಟುಂಬಗಳಿಗೆ ಈ ಬ್ಯಾಂಗ್ಳೂರು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಹಾಯವನ್ನು ತಲುಪಿಸೋದಕ್ಕೆ ಸಾಧ್ಯವಾಯಿತು. ಮಾತ್ರವಲ್ಲ, ನಮ್ಮ ಅಸೋಸಿಯೇಷನ್ ಮುಖಾಂತರವಾಗಿ ಈ ಬ್ಯಾಂಗ್ಳೂರು ಸೌತಿನಲ್ಲಿ ಅನೇಕ ಕೂಟಗಳನ್ನು ನಡೆಸೋದಕ್ಕೆ ದೇವರು ಸಹಾಯ ಮಾಡಿದೆ. ಎಲ್ಲದನ್ನು ಹೇಳಕ್ಕೆ ಇಷ್ಟಪಡ್ತಿದ್ದಿಲ್ಲ, ಆದರೆ ಮಾನ್ಸಿ ಲಾಸರಸ್ ಅವರ ಟೀಮನ್ನು ಕರೆಸಿ ಹೊಸ ರೋಡಿನಲ್ಲಿ ನಡೆಸಿರುವಂಥ ಮೀಟಿಂಗಿನಲ್ಲಿ ಆಲ್ಮೋಸ್ಟ್ 18,000 ಜನಗಳು ಸೇರೋದಕ್ಕೆ ಸಾಧ್ಯವಾಯಿತು. ಅದು ಈ ಬ್ಯಾಂಗ್ಳೂರು ಸೌತಿನಲ್ಲಿ ನೋಡಿರುವಂಥ ಹೈಯೆಸ್ಟ್ ರೆಕಾರ್ಡೆಡ್ ಕ್ರೌಡ್ ಆಗಿತ್ತು. ನಾನು ಫಸ್ಟು ಒಂದು ಕೂಟವನ್ನು ಮಾಡಬೇಕು ಅಂತ ಹೇಳುವಂಥ ಸಮಯದಲ್ಲಿ ಹೊಸ ರೋಡ್ ಅಂತಿರುವಂಥ ಅಲ್ಲಿ ಒಂದು ಗ್ರೌಂಡ್ ನಮಗೆ ಸಿಕ್ಕಿರೋದು. ಆವಾಗ ನಮಗೆ ಹೆದರಿಕೆ ಬಂದಿದ್ದೇನೆಂದರೆ, ಮಡಿವಾಳದಿಂದ ಹಿಡಿದು ಅತ್ತಿಮಲೆ ತನಕ ಯಾವುದು ರೀತಿಯಲ್ಲಿರುವಂಥ ಕ್ರಿಶ್ಚಿಯನ್ ಪ್ರೋಗ್ರಾಮ್ಸನ್ನು ಪಬ್ಲಿಕ್ ಆಗಿ ಮಾಡೋಕ್ಕೆ ಬಿಡಲ್ಲ ಎತ್ತಿರುವಂಥ ಹೆದರಿಕೆ ಇತ್ತು. ಆದರೆ ದೇವರಲ್ಲಿ ಪ್ರಾರ್ಥನೆಯಿಂದ ಎಲ್ಲರೂ ಸೇರಿ ಕಾರ್ಯಕ್ರಮಗಳಿಗೆ ಒಂದು ಪ್ರೋತ್ಸಾಹನವನ್ನು ಕೊಡುವಾಗ ಯಾವುದೇ ರೀತಿಯಲ್ಲಿರುವಂಥ ತಡೆಗಳು ಬರಲಿಲ್ಲ. ಯಾರು ಹೆದರಿಕೆ ಹಾಕಿದ್ದೀವಿ ಅವರು ಮುಖಾಂತರವಾಗಿ ಆ ಮೀಟಿಂಗನ್ನು ಮಾಡೋಕ್ಕೆ ಬೇಕಾಗಿರುವಂಥ ಸ್ಥಳ, ಆ ಸ್ಥಳ ಕ್ಲೀನ್ ಮಾಡೋಕ್ಕೆ ಬೇಕಾಗಿರುವಂಥ ಹಣಕಾಸು ಎಲ್ಲದನ್ನು ದೇವರು ಕೊಡಿಸಿದ್ದೀವಿ. ಸೊ ನಾನೇನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಂತೆ, ನಾವು ಒಗ್ಗಟ್ಟಾಗಿ ನಿಂತು ದೇವರಿಗಾಗಿ ಸೇವೆ ಮಾಡೋಕ್ಕೆ ತಯಾರಾಗಿದ್ದರೆ ನಮ್ಮ ದೇಶ ಉಜ್ಜೀವನ ಭಾಗದಲ್ಲಿ ಏನು ತಡೆ ಮಾಡೋಕ್ಕೆ ಸಾಧ್ಯವಲ್ಲ. ನಾವು ಒಂದಾಗಿ ನಿಂತಿರಬೇಕು. ವೆಂಕಟೇಶ್ ಬ್ರದರ್ ಹೇಳುವಾಗ ಹೇಳಿದ್ದೀವಿ, ನಾವು ಒಬ್ಬರು ಇರುವಂಥ ಫೋಟೋಸ್ ಆಗಿದೆ. ಇದು ದೊಡ್ಡಸಂದ್ರೆಯಲ್ಲಿರುವಂಥ ಸೆಮಿಟ್ರಿ. ಎವ್ರಿ ಮಂತ್ ನಡೆಯುವಂಥ ಪ್ರೇಯರ್ ರೈಡು, ಆ ಪ್ರೇಯರ್ ರೈಡು ಕ್ಲೋಸ್ ಆಗುವಂಥ ಸಮಯದಲ್ಲಿ ಎಲ್ಲರೂ ಸೇರಿ ನಿಂತ್ಕೊಂಡು ಮಾಡಿರುವಂಥ ಪ್ರಾರ್ಥನೆಗಳು. ಇದು ಕೋವಿಡ್ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ಕಿಟ್ಗಳನ್ನು ರೀಚ್ ಮಾಡೋಕ್ಕೆ ಮಾಡಿರುವಂಥ ಪ್ರಯತ್ನಗಳು. ಮಣಿಪುರಿನಲ್ಲಿ ಸಮಸ್ಯೆ ಆಗುವಾಗ ಅಲ್ಲಿನೂ ಕೂಡ ಅನೇಕ ರೀತಿಯಲ್ಲಿ ಸಹಾಯಗಳನ್ನು ರೀಚ್ ಮಾಡೋಕ್ಕೆ ದೇವರು ಸಹಾಯ ಮಾಡಿದ್ದೀವಿ. ಅದಕ್ಕೆ ಆಗಿ 2 ಸರಿ ನಾವು ಇರುವಂಥ ಮೀಟಿಂಗ್ಸು, ಮಾನ್ಸಿ ಲಾಸರಸ್ ಬಂದಿರುವಂಥ ಪ್ರೋಗ್ರಾಮಿನ ಫೋಟೋಸು, ರಿವೈವಲ್ ಬ್ರದರ್ ವೆಂಕಟೇಶ್ ಅವರು ಹೇಳಿದ್ದೀವಿ. ಸೂರ್ಯ ಸಿಟಿಯಲ್ಲಿ ನಮ್ಮನ್ನು ಸಮಸ್ಯೆ ಮಾಡಿರುವಂಥ ಸಮಯಕ್ಕೆ ನಂತರ ಅಲ್ಲಿ 7 ದಿವಸ ಟೆಂಟ್ ಮೀಟಿಂಗನ್ನು ಕ್ರಮೀಕರಿಸಿದ್ದೀವಿ. ನಾನು
ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈಗ ಕಾರ್ಯಾಧ್ಯಕ್ಷನಾಗಿ ಮುಂದುವರೆದಿದ್ದೀನಿ. ಈಗ ವಿಶೇಷವಾಗಿ ನಾನು ಯಾವುದೇ ಸಭೆಗಳಲ್ಲಿ ನನ್ನ ಪ್ರಸ್ತಾಪ ಮಾಡೋದೇನೆಂದರೆ, ಈ ದೇಶದಲ್ಲಿ ಯಾರಾದರೂ ಶಾಂತಿ ಪ್ರಿಯರಿದ್ದರೆ ಅದು ಕ್ರಿಶ್ಚಿಯನ್ ಧರ್ಮ ಮಾತ್ರ ಅಂತೇಳಿ ನಾನು ಬಹಳವಾಗಿ ನಂಬಿದ್ದೀನಿ. ಯಾಕಂತೇಳಿದ್ರೆ ನಾನು ಹಿಂದೆ ಕೂಡ ದಲಿತ ಸಂಘಟನೆಗಳಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಕೆಲಸ ಬಂದಂಥ ವ್ಯಕ್ತಿ. ಆ ಒಂದು ಸಂದರ್ಭದಲ್ಲಿ ನಾವು ಮಾವಳ್ಳಿ ಶಂಕರ್ ಇರ್ಬೋದು, ಬಿ ಗೋಪಾಲ್ ಸಾಹೇಬ್ ಇರ್ಬೋದು, ಜಿಗಣಿ ಇರ್ಬೋದು, ಆಮೇಲೆ ವಿಶೇಷವಾಗಿ ರಂಜಾನ್ ದರ್ಗಾ ಅವರು ಒಡನಾಟಗಳಾಗಿ ದೇವನೂರು ಮಹಾದೇವ, ಟಿ ಜಿ ಸಾಗರ್, ಎನ್ ಮುನಿಸ್ವಾಮಿ, ಸಿ ಎಂ ಮುನಿಯಪ್ಪ ಇವರ ಜೊತೆಯಾಗಿ ನನ್ನ ಹೋರಾಟಗಳನ್ನು ಈ ಸಮಾಜ ಸೇವೆಗೆ ಮುಡಿಪಿಟ್ಟು ಬಂದಂಥ ವ್ಯಕ್ತಿ. ನಾವು ಚಂದಾಪುರದಿಂದ ಆನೇಕಲ್ವರೆಗೂ ಕಾಲ್ನಡಿಗೆ ಜಾಥಾ ಮಾಡಿ ಈ ಕ್ರಿಶ್ಚಿಯನ್ ಸಮುದಾಯ ಯಾವುದೇ ಭಾಗದಲ್ಲಿರಲಿ, ಯಾವುದೇ ಪ್ರಾಂತ್ಯದಲ್ಲಿರಲಿ, ಯಾರಿಗೂ ಕೂಡ ಮಾನಸಿಕವಾಗಿ ನೋವು ಕೊಡೋದಾಗಲಿ, ತೊಂದರೆ ಮಾಡೋದಾಗಲಿ, ಕಾನೂನನ್ನ ಕೈ ಕಟ್ಕೊಳ್ಳೋದಾಗಲಿ ಇವೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಇದಕ್ಕೆ ಪರಿಹಾರ ಕಂಡುಕೋಬೇಕಂತೇಳಿ ಸುಮಾರು 4,000 ಜನ ಕಾಲ್ನಡಿಗೆ ಜಾಥಾ ಚಂದಾಪುರದಿಂದ ಆನೇಕಲ್ 11 ಕಿಲೋಮೀಟರು, ಅಲ್ಲೊಂದು 3 ಕಿಲೋಮೀಟರ್, ಟೋಟಲ್ ಆಗಿ 15 ಕಿಲೋಮೀಟ್ರ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಮಾಡಿ ಗೌರವಾನ್ವಿತ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾಭ್ಯಾಸ ಇರ್ಬೋದು, ಅಕ್ಷರ ದಾಸೋಹ ಇರ್ಬೋದು, ಉಚಿತ ಆರೋಗ್ಯ ಸೇವೆ ಇರ್ಬೋದು, ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಸಮುದಾಯ ಕ್ರಿಶ್ಚಿಯನ್ ಸಮುದಾಯ. ಅದಕ್ಕಾಗಿ ನಾನು ಆ ಸಮುದಾಯದ ಒಂದು ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡು ಈ ಒಂದು ಸಂಘಟನೆಯ ನಾಯಕತ್ವ ತಗೊಂಡು ಇದನ್ನು ಮುನ್ನಡೆಸ್ತಾ ಇದ್ದೀನಿ. ಖಂಡಿತ ತುಂಬ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಳಲು ದೇವರು ನೀಡಿದಂತಹ ಆ ಸದವಕಾಶಕ್ಕಾಗಿ ಮೊಟ್ಟ ಮೊದಲು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಫಾಸ್ಟರ್ ಥಾಮಸ್ ಅವರು ಬ್ಯಾಂಗ್ಳೂರು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತಾ ಇರುವಂತಹ ಅನೇಕ ಚಟುವಟಿಕೆಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಪವರ್ ಪ್ರೆಸೆಂಟೇಷನ್ ಮೂಲಕ ಮತ್ತು ತಮ್ಮ ಮಾತುಗಳಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದೆ. ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಈ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ಇಂದು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಫಾಸ್ಟರ್ ಥಾಮಸ್ ಅವರೊಂದು ಮಾತನ್ನು ಹೇಳಿದರು, ಮಕ್ಕಳನ್ನು ನಾವು ಸನ್ಮಾನಿಸುವುದು, ಅವರಿಗೆ ಈ ಒಂದು ಅವಾರ್ಡನ್ನು ನೀಡುವ ಉದ್ದೇಶ ಕೇವಲ ಅವರು ಓದುವುದನ್ನು ಮುಂದುವರಿಸಬೇಕು ಎಂಬ ಒಂದು ವಿಷಯವಲ್ಲ, ಬದಲಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕು. ನೀವು ಅವರೊಂದು ಉದಾಹರಣೆಯನ್ನು ಅವರು ನೀಡಿದರು. ಯಾವುದೇ ಒಂದು ಸನ್ಮಾನವನ್ನು ಮಾಡಿದ ಒಬ್ಬ ಹುಡುಗ ಹೊರಗಡೆ ಬಂದ ನಂತರ ಯಾವುದೇ ಒಂದು ಬಾಂಬ್ ಸ್ಫೋಟವಾದಾಗ ಆ ಸ್ಫೋಟಕ್ಕೆ ಕಾರಣಕರ್ತರಾದಂತಹ ಆ ಒಂದು ಹುಡುಗನ ಬಗ್ಗೆ. ಆದ್ದರಿಂದ ನಾವೆಲ್ಲರೂ ನಿಮ್ಮಿಂದ ಬಯಸುವುದು ಮಕ್ಕಳು, ಈಗಿನ ಮಕ್ಕಳು ಮುಂದಿನ ನಮ್ಮ ದೇಶದ ಭವಿಷ್ಯ, ಧರ್ಮಸಭೆಯ ಭವಿಷ್ಯ. ನಮ್ಮ ಭಾರತ ದೇಶದ ಚರ್ಚ್ ಅಂದರೆ ಧರ್ಮಸಭೆ, ಈ ಧರ್ಮಸಭೆಯ ಭವಿಷ್ಯ ನಿಮ್ಮಲ್ಲಿ ಅವಲಂಬಿತವಾಗಿದೆ. ಕ್ರೈಸ್ತ ಮೌಲ್ಯಗಳು, ನಮ್ಮ ಲಕ್ಷ್ಮಣ್ ಅವರು ಲೀಡರ್ ಹೇಳಿದರು, ಅವರು ಕ್ರೈಸ್ತರನ್ನು ತುಂಬ ಪ್ರೀತಿಸುವ ಕಾರಣ ಶಾಂತಿ ಪ್ರಿಯರು. ಕೇವಲ ಶಾಂತಿ ಪ್ರಿಯರೆಲ್ಲ, ನಾವು ಕ್ರೈಸ್ತ ಮೌಲ್ಯಗಳನ್ನು ಎತ್ತಿ ಹಿಡಿಯುವರು. ಪ್ರಭು ಯೇಸುವಿನ ಬೋಧನೆಗಳನ್ನು ಅವರು ಹೇಳಿಕೊಟ್ಟಂತಹ, ಮಾಡಿ ತೋರಿಸಿದಂತಹ ಅವರ ಜೀವನ, ಆ ಜೀವನವನ್ನು ವಾಸ್ತವಿಕ ಜೀವನದ ಅನುದಿನ ಕಾರ್ಯರೂಪಕ್ಕೆ ತಂದು ಬಾಳಬೇಕಾದವರು ನಾವು.
ಅವರು ಈ ಮಾತನ್ನು ಹೇಳಿದಾಗ ಶಾಂತಿ ಪ್ರಿಯರು ಮತ್ತು ಅನೇಕ ವಿಷಯಗಳನ್ನು ಕ್ರೈಸ್ತರ ಬಗ್ಗೆ ಇಲ್ಲಿರುವಂಥ ಯೌವನಸ್ಥ ಮಕ್ಕಳಿಗೆ ನೀನು ಕೊಟ್ಟಿರುವಂಥ ಎಲ್ಲ ಜಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆದರೆ ಯೌವನಸ್ಥ ಮಕ್ಕಳು ಯಾವುದೇ ರೀತಿಯಿಂದ ತಮ್ಮ ಜೀವಿತದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಂಥ ಮಕ್ಕಳಾಗಲಿ ಮತ್ತು ನಿನ್ನ ರಾಜ್ಯವನ್ನು ಕಟ್ಟುವ ಸಾಧನವಾಗಿ ನಿನ್ನ ಹೆಸರನ್ನು ತಿಳಿಸುವಂಥ ಸಾಧನವಾಗಿ ಇವರನ್ನು ಉಪಯೋಗಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದ, ಯೌವನಸ್ಥರೇ ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡುವುದರಿಂದ, ಯೌವನಸ್ಥರೇ ನೀವು ಕೆಡುಕನನ್ನು ಜಯಿಸಿರುವುದರಿಂದ ಅಂತ ವಾಕ್ಯ ಹೇಳ್ತದೆ. ಈ ಯೌವನಸ್ಥ ಮಕ್ಕಳು ಮುಂದಿನ ಭವಿಷ್ಯತ್ತಿನಲ್ಲಿ ಯಾವುದೇ ತರವಾದಂತಹ ವೈರಿಯ ಬಲೆಗೆ ಬೀಳದಂತೆ ತಮ್ಮನ್ನು ತಾವು ಸಂಪೂರ್ಣವಾಗಿ ನಿನಗೆ ಸಮರ್ಪಣೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನಿಗೆ ಸಮಾನ ಸಹವಾಸವು ಬ್ಯಾಂಗ್ಳೂರ್ ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಒಂದಿಗೆ ಕ್ರಿಸ್ತನ ರಹಸ್ಯ ಬರವಣಿಗೆ ಎತ್ತಲ್ಪಡುವ ತನಕ ಆತನ ಸ್ಪರ್ಶವು ಕೃಪೆಯ ಮಾಡಿಯೊಂದಿಗೆ ನೆಲೆಗೊಂಡಿರಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರೈಸ್ತ ವಂದನೆಗಳು. ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ನಮ್ಮ ಬ್ಯಾಂಗ್ಳೂರ್ ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಅಸೋಸಿಯೇಷನ್ನ ಒಂದು ಮುಖ್ಯ ಕಾರ್ಯದರ್ಶಿಯಾಗಿ ನಾನು ಹೇಳುವಂಥ ಕೆಲವು ಮಾತುಗಳು. ನಮ್ಮ ಅಸೋಸಿಯೇಷನ್ ಕಳೆದ ಸುಮಾರು 10 ವರ್ಷಗಳಿಂದ ನಡ್ಕೊಂಡು ಬಂದಿದೆ. 2015ನೇ ವರ್ಷದಲ್ಲಿ ನಾವು ಆರಂಭಿಸಿ 2018ರಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅದನ್ನು ನೋಂದಾಯಿಸಿ ಅಲ್ಲಿನಿಂದ ಇಲ್ಲಿಯವರೆಗೂ ನಮ್ಮ ಈ ಒಂದು ಬ್ಯಾಂಗ್ಳೂರ್ ಸೌತ್ ಮತ್ತು ಆನೇಕಲ್, ಮುಖ್ಯವಾಗಿ ಆನೇಕಲ್ ಮತ್ತು ಬ್ಯಾಂಗ್ಳೂರ್ ಸೌತ್ ಒಳಗೊಂಡಂಥ ಅಲ್ಲಿರುವಂಥ ದೇವರ ಸೇವೆ ಮಾಡುವಂಥ ಎಲ್ಲ ಸಭಾಪಾಲಕರನ್ನು ಒಂದುಗೂಡಿಸಿ ಮತ್ತು ಸಭೆಗಳನ್ನ ಒಂದುಗೂಡಿಸಿ ಅನೇಕ ಆತ್ಮಿಕವಾದ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮತ್ತು ನಾವು ತೊಡಗಿಸಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾನೆ. ಕಳೆದ ತಿಂಗಳುಗಳಲ್ಲಿ ನಾವು ಒಂದು ಮೆಡಿಕಲ್ ಕ್ಯಾಂಪ್ಗಳನ್ನ ಮಾಡಿ ಅದರಲ್ಲಿ ಸುಮಾರು 300ಕ್ಕಿಂತಲೂ ಹೆಚ್ಚು ಪೇಷಂಟ್ಗಳು ಬಂದು ಜನರು ಬಂದು ಸಾರ್ವಜನಿಕರು ಬಂದು ಭಾಗವಹಿಸಿ ಅದರ ಒಂದು ಉಪಯೋಗವನ್ನು ಹೊಂದ್ಕೊಂಡಿದ್ದಾರೆ. ಮಾತ್ರವಲ್ಲದೆ ಈ ಇಡೀ ನಮ್ಮ ಆನೇಕಲ್ ಮತ್ತು ಬ್ಯಾಂಗ್ಳೂರ್ ಸೌತ್ನಲ್ಲಿ ಈ ಒಂದು ಅಸೋಸಿಯೇಷನ್ ಮೂಲಕವಾಗಿ ಪ್ರತಿ ವರ್ಷ ನಾವು 10ನೇ ಕ್ಲಾಸು ಮತ್ತು ಸೆಕೆಂಡ್ PUC ಈ PUCಯಲ್ಲಿ ಓದುವಂಥ ಮಕ್ಕಳನ್ನು ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಅವ್ರನ್ನ ಗುರುತಿಸಿ 85%ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಅವ್ರನ್ನ ಒಂದುಗೂಡಿಸಿ ಅವರಿಗೋಸ್ಕರವಾಗಿಯೇ ಈ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಸಹಾಯ ಮಾಡಿದ್ವಿ. ಇವತ್ತು ಅದನ್ನು ದೇವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ವಂದಿಸಿ ಮತ್ತು ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಎಲ್ಲ ಕ್ರೈಸ್ತ ಸಮುದಾಯದವರಿಗೆ, ಸಭಾಪಾಲಕರುಗಳಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ಅವರಿಗೆ ನಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಈ ಒಂದು ವಿಶೇಷವಾದಂತಹ ಶುಭ ದಿನದಲ್ಲಿ ನಾನು ನಿಮಗೆ ಹೇಳಲಿಕ್ಕಂಥ ಒಂದು ಮುಖ್ಯವಾದ ವಿಷಯವೇನಂತ ಹೇಳಿದ್ರೆ, ಬ್ಯಾಂಗ್ಳೂರ್ ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಮೂಲಕ 8 ವರ್ಷಗಳಿಂದ ಈ ದಕ್ಷಿಣ ಪ್ರಾಂತ್ಯದಲ್ಲಿ, ಆನೇಕಲ್ ಪ್ರಾಂತ್ಯದಲ್ಲಿ ಅದ್ಭುತವಾದಂತಹ ಒಂದು ಸಮಾಜ ಸೇವೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯವಾಗಿದೆ. ಅದು ಮಾತ್ರವಲ್ಲ, ಮುಖ್ಯವಾಗಿ ಈ ಒಂದು ಅಸೋಸಿಯೇಷನ್ನ ಒಂದು ಉದ್ದೇಶಗಳು
ಮುಖ್ಯವಾಗಿ ಅನೇಕ ಈ ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾವು ನೋಡುವಾಗ SSC ಮತ್ತು PUCಯಲ್ಲಿ ಪಾಸ್ ಆಗಿರ್ತಕ್ಕಂಥ ಅದು 85%ಗಿಂತ ಅಧಿಕವಾಗಿ ಅಂಕಗಳನ್ನು ಗಳಿಸಿಕೊಂಡಿರುವಂತಹ ಅನೇಕ ಒಂದು ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಪಡಿಸುವುದಕ್ಕಾಗಿ ನಮ್ಮ ಈ ಒಂದು ಅಸೋಸಿಯೇಷನ್ನ ಪರವಾಗಿ ನಾವು ಏನು ಮಾಡಿದ್ದೀವಿ, ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಇನ್ನೂ ಉನ್ನತವಾಗಿ ಈ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಅವರು ಹೋಗಬೇಕು, ಇನ್ನೂ ಅಧಿಕವಾದ ಅಂಕಗಳನ್ನು ಗಳಿಸಿ ಈ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಅವರು ಪಡೆಯಬೇಕು. ಅವರ ವಿದ್ಯಾಭ್ಯಾಸ ಇಲ್ಲಿಗೆ ನಿಂತು ಹೋಗಬಾರ್ದು, ಇನ್ನೂ ಉಜ್ವಲ ಭವಿಷ್ಯತ್ತನ್ನು ಅವರು ಕಾಣಬೇಕೆಂಬುದಾಗಿ ನಾವು ಅವರನ್ನೆಲ್ಲ ಗುರುತಿಸಿ ಅವ್ರನ್ನ ಇಲ್ಲಿ ಆಹ್ವಾನಿಸಿ ಸುಮಾರು 50ರಿಂದ 60 ಮಕ್ಕಳಿಗೆ ಅಧಿಕವಾಗಿ ಅವರಿಗೆ ಸನ್ಮಾನ ಮಾಡಿ ಅವರನ್ನು ಪ್ರೋತ್ಸಾಹಪಡಿಸಿದ್ದೇವೆ. ಅದು ಮಾತ್ರವಲ್ಲ, ಈ ಒಂದು ಬ್ಯಾಂಗ್ಳೂರ್ ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಮೂಲಕವಾಗಿ ಸಭಾಪಾಲಕರಿಗೆ, ಕ್ರೈಸ್ತರಿಗೆ ಎಲ್ಲ ರೀತಿಯಾದಂತಹ ಒಂದು ಪ್ರೋತ್ಸಾಹಪಡಿಸುವುದರ ಜೊತೆಗೆ ಅನೇಕರನ್ನು ಒಂದು ಉತ್ತೇಜನ ಪಡಿಸುವುದು ಮತ್ತು ಸಮಾಜದಲ್ಲಿ ಇವಾಗ ಕಳೆದ ತಿಂಗಳಲ್ಲಿ ನಾವು ಒಂದು ಆರೋಗ್ಯ ಶಿಬಿರವನ್ನು ಸಹ ಏರ್ಪಡಿಸಿದ್ದೇವೆ. ಆರೋಗ್ಯ ಶಿಬಿರದಲ್ಲಿ ಸುಮಾರು 500ರಿಂದ 1000 ಜನರು ಬಂದು ಅನೇಕ ರೀತಿಯಾದಂತಹ ಬಡವರು, ಅವರಿಗೆ ಹಣ ಇಲ್ಲದೆ ಇರತಕ್ಕಂಥದ್ದು, ಅನೇಕ ವಿಧವಾದಂಥ ಚಿಕಿತ್ಸೆಗೆ ಅವರಿಗೆ ಕಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಉಚಿತವಾದ ಸೌಲಭ್ಯಗಳನ್ನು ಈ ಒಂದು ಅಸೋಸಿಯೇಷನ್ ಮೂಲಕವಾಗಿ ಒದಗಿಸಿಕೊಡ್ತಾ ಇದ್ದೀವಿ. ಅದು ಮಾತ್ರವಲ್ಲ, ಈ ಒಂದು ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಅನೇಕ ಪ್ರಾರ್ಥನಾ ಕೂಟಗಳನ್ನು, ಅನೇಕ ಉಜ್ಜೀವನ ಕೂಟಗಳನ್ನು, ಅನೇಕರನ್ನು ಪ್ರಾರ್ಥನೆ ಮೂಲಕ ಈ ದೇಶದಲ್ಲಿ ಸುಭಿಕ್ಷವಾದ ದೇಶವಾಗಿ ಆಶೀರ್ವಾದವಾಗಿರಲಿ ಎಂಬುದಾಗಿ ಇದೊಂದು ಪ್ರಾರ್ಥನೆ ಕೂಟವನ್ನು ನಾವು ಏರ್ಪಡಿಸಿ ಇದನ್ನು ಮಾಡ್ತಾಯಿದ್ವಿ. ಅದಕ್ಕೋಸ್ಕರವೇ ಈ ದಿನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅನೇಕರನ್ನು ಆಹ್ವಾನಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲ್ಪಟ್ಟಿದೆ. ಇದನ್ನು ವೀಕ್ಷಿಸುವಂಥ ನಿಮಗೂ ಸಹ ನಾವು ದೇವರಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ವಂದನೆಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಮಕ್ಕಳನ್ನು ಪ್ರೋತ್ಸಾಹನ ಮಾಡೋದಕ್ಕೆ 75%ಕ್ಕಿಂತ ಹೆಚ್ಚಾಗಿ SSLCಯಲ್ಲಿ PUCಯಲ್ಲಿ ಮಾರ್ಕ್ಸನ್ನು ಪಡೆದಿರುವಂಥ ಮಕ್ಕಳನ್ನು ಅಭಿನಂದನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಈಗ ನಾವು ಅವರನ್ನು ಅಭಿನಂದನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅವರು ಒಂದು ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಸೇವೆಯನ್ನು ಮಾಡಬೇಕು ಎಂದಿರುವಂಥ ಒಂದು ಮೆಸೇಜನ್ನು ಅವರಿಗೆ ಇವತ್ತಿನ ದಿನದಲ್ಲಿ ಕೊಟ್ಟಿದ್ದೀವಿ. ಏಕೆಂದರೆ ಮಾರ್ಕ್ಸನ್ನು ಪಡೆಯೋದು, ರಿಸಲ್ಟ್ ಒಳ್ಳೆಯದಾಗಿ ಮಾಡೋದು ಅದೆಲ್ಲದೂ ಅವರ ವ್ಯಕ್ತಿಪರವಾಗಿರುವಂಥ ಜೀವಿತಕ್ಕೆ ಒಳ್ಳೆಯ ಕಾರ್ಯ. ಆದರೆ ಅವರ ಜೀವಿತ ಸರಿಯಾಗಿರುವಂಥ ಪಾದೆಯಲ್ಲಿ ಒಂದು ಪೀಸ್ಫುಲ್ ಮೈಂಡನ್ನು ಸೃಷ್ಟಿಸಿ ಒಂದು ಒಳ್ಳೆಯ ಪ್ರಜೆಯಾಗಿರುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಆ ಒಂದು ಮೆಸೇಜನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡೋಕ್ಕೆ ಸಾಧ್ಯವಾಯಿತು. ಹಾಗೆ ನಮ್ಮ ಕೊಲೀಗ್ಸ್ಗಳನ್ನು ಹೇಳಿರುವಂಥ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಮಾಡಿ ಬರ್ತಾ ಇದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಇರುವಂಥ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಕಮ್ಯುನಿಟಿಯನ್ನು ಒಂದು ರೀತಿಯಲ್ಲಿ ಬಲಪಡಿಸುವಂಥ ಕೆಲಸ ಈ ಬ್ಯಾಂಗ್ಳೂರ್ ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನಿಂದ ವಿದ್ಯಾರ್ಥಿಗಳ ಹೈಯೆಸ್ಟ್ ಸ್ಕೋರ್ ಮಾಡಿರೋರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಹೆಚ್ಚಾಗಿ 35 ಜನರ ಮೇಲೆ ಇವತ್ತು ಅವರ ಒಂದು ಮಾಡಿರುವಂಥ ಸ್ಕೋರಿನ ಮೇಲೆ ಅವರಿಗೆ ಸನ್ಮಾನ ಮಾಡಲಾಯಿತು. ಹಾಗಾಗಿ ಬೆಂಗಳೂರು ಸೌತ್ ಕ್ರಿಶ್ಚಿಯನ್ ಅಸೋಸಿಯೇಷನಿಂದ ಅನೇಕ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಸಹ ಅನೇಕ ಸಮಾಜಮುಖಿಯಾದ ಕಾರ್ಯಕ್ರಮಗಳು ಮಾಡಬೇಕಾಗಿ ತೀರ್ಮಾನ ಸಹ ಮಾಡಿದ್ದೇವೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಸಹ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಒಂದು ಆರೋಗ್ಯ ಶಿಬಿರ ಸಹ ಏರ್ಪಾಡು ಮಾಡಿದ್ವಿ. ಅದು ಸಹ ಸಕ್ಸಸ್ ಆಗಿದೆ. ಬರುವಂಥ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡೋದು, ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು. ಯಾಕೆಂದರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಬಹಳ ಅದು ಅಮೂಲ್ಯವಾದದ್ದು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಆದರ್ಶ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮತ್ತು ಅವರು ಹೇಳ್ತಾರೆ, ಅವರು ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಅವ್ರ ಹಿಂದೆ ಅನೇಕ ಟ್ರಂಕ್ಗಳಲ್ಲಿ ಪುಸ್ತಕಗಳು ತಗೊಂಡು ಹೋಗ್ತಾಯಿದ್ರು ಅಂತ ನಾವು ಅನೇಕ ವಿಚಾರಗಳು ಕೇಳಿದ್ದೇವೆ. ಹಾಗಾಗಿ ಮಕ್ಕಳಲ್ಲಿ ನಾವು ಪ್ರೋತ್ಸಾಹ ಮಾಡೋದೇನೆಂದರೆ, ಸಮಾಜದಲ್ಲಿ ಒಂದು ಚರಿತ್ರೆ ನಿರ್ಮಾಣ ಮಾಡಬೇಕಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿರೋದು. ಜೊತೆಗೆ ಇವತ್ತು ಜ್ಯೋತಿ ಬಾಪುಲೆ ಆಗಿರ್ಬೋದು, ಸಾವಿತ್ರಿ ಬಾಪುಲೆ ಆಗಿರ್ಬೋದು,
ಅವರು ಆ ವಿದ್ಯಾಭ್ಯಾಸ ತಗೊಂಡು ಅನೇಕ ಜನರಿಗೆ ವಿದ್ಯಾಭ್ಯಾಸ ಇರುವ ಸ್ಥಳಗಳಲ್ಲಿ ಹೋಗಿ ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ಕಾರ್ಯವನ್ನು ಸಹ ಮಾಡಿದ್ದಾರೆ. ಅವರನ್ನು ಸಹ ಈ ಸಮಯದಲ್ಲಿ ನಡೆಸ್ಕೋಬೇಕು. ಯಾಕಂದರೆ ತಳಮಟ್ಟದಲ್ಲಿರುವಂಥ ಕೆಳಜಾತಿಗಳಲ್ಲಿ ಹುಟ್ಟಿರುವಂಥ ಕೆಳಗೇರಿಗಳಲ್ಲಿರುವಂಥ ಮಕ್ಕಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಮಹನೀಯರು ಯಾರಂದರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ಅವರನ್ನು ಸಹ ಈ ಸಮಯದಲ್ಲಿ ನಡೆಸ್ಕೊಳ್ಬೇಕಾಗ್ತದೆ. ಹಾಗೆ ಕ್ರಿಶ್ಚಿಯನ್ ಸಮುದಾಯಗಳು ಇವತ್ತು ತಳಮಟ್ಟದಲ್ಲಿರುವಂಥ ಸಮುದಾಯಗಳಿಗೆ ಯಥೇಚ್ಛವಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಅವರನ್ನು ಪ್ರೋತ್ಸಾಹ ಮಾಡ್ತಾ ಸಮಾಜದ ಮುಖಿ ಕಾರ್ಯಗಳಲ್ಲಿ ಅವರು ತೊಡಗಿಸುವಂತೆ ಅವರನ್ನು ಪ್ರೇರಣೆ ಮಾಡಿದ್ದಾರೆ. ಜೊತೆಗೆ ನಮಗೆ ಆದರ್ಶವಾಗಿರುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಆದರ್ಶ ಮಾಡಿಕೊಳ್ಬೇಕು ಮತ್ತು ಜ್ಯೋತಿಬಾ ಫುಲೆ ಅವ್ರನ್ನ ಆದರ್ಶ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾದ್ರೆ ವಿದ್ಯಾಭ್ಯಾಸ ಬಹಳ ಪ್ರಾಮುಖ್ಯ. ವಿದ್ಯಾಭ್ಯಾಸ ಇಲ್ಲಾಂದರೆ ಆ ಮನುಷ್ಯನ ಜೀವನದಲ್ಲಿ ಬೆಳಕೇ ಇರೋದಿಲ್ಲ. ಬೆಳಕು ಬೇಕಂದರೆ ವಿದ್ಯಾಭ್ಯಾಸ ಬೇಕು. ಹಾಗಾಗಿ ಇವತ್ತು ನಾವು ಸೌತ್ ಬೆಂಗಳೂರು ಕ್ರಿಶ್ಚಿಯನ್ ಅಸೋಸಿಯೇಷನಿಂದ ಇವತ್ತು ಅನೇಕ ಮಕ್ಕಳಿಗೆ ಅವರನ್ನು ವಿದ್ಯಾಭ್ಯಾಸ ಮಾಡಿರುವಂಥ ಮಕ್ಕಳಿಗೆ ಇವತ್ತು ಸನ್ಮಾನ ಮಾಡುವಂತೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತೀವಿ ಅಂತೇಳಿ ಸೌತ್ ಬೆಂಗಳೂರು ಅಸೋಸಿಯೇಷನ್ ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕು, ಅನೇಕ ಮಕ್ಕಳು ಇವತ್ತು ಸಮುದಾಯದಲ್ಲಿ ಹಾಳಾಗಿ ಹೋಗ್ತಾ ಇದ್ದಾರೆ. ನಮ್ಮ ಯುವ ಸಮುದಾಯದವರು ಅವ್ರಿಗೆ ಏನಂತ ನಾವು ಹೇಳ್ತೀವಿ ಅಂದರೆ, ನಿಮ್ಮ ಜೀವನಗಳನ್ನು ನೀವು ಹಾಳು ಮಾಡ್ಕೋಬಾರ್ದು. ಯಥೇಚ್ಛವಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಇವತ್ತು ಇರುವಂಥ ಈ ಸೋಷಿಯಲ್ ಮೀಡಿಯಾ ಮೊಬೈಲನ್ನು ಬಂದು ಇವತ್ತು ಮಾಡಬೇಕಾದಂಥ ವಿದ್ಯಾಭ್ಯಾಸ ಮಾಡೋ ಟೈಮಲ್ಲಿ ಅವರು ಈ ಮೊಬೈಲ್ ನೋಡ್ತಾ ಅವ್ರ ಜೀವನಗಳು ನಾಶ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ಅಂದರೆ, ನೀವು ಓದುವ ಟೈಮಲ್ಲಿ ಓದಬೇಕು. ಅಂಬೇಡ್ಕರ್ ಅಂಥ ವ್ಯಕ್ತಿಗಳನ್ನು ಆದರ್ಶವಾಗಿ ತಗೊಳ್ಬೇಕು. ಜೊತೆಗೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಅಂಥವ್ರನ್ನ ಆದರ್ಶ ತಗೊಂಡು ವಿದ್ಯಾಭ್ಯಾಸ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ವಿರಾಮ